ಸಣ್ಣವರ ಭೂಮಿಯಲ್ಲಿ ದೊಡ್ಡವರ ನೀಚತನ. ರಾಜಕಾರಣಿಗಳ ಕೈಯಲ್ಲಿ ನಲುಗ್ತಾ ಇದ್ದಾನೆ ಕೃಷಿಕ. ಅತ್ತು ಬತ್ತಿದೆ ರೈತನ ಕಣ್ಣೀರು. ರಾಜ್ಯದೆಲ್ಲೆಡೆ ಈಗ ಅತಿಕ್ರಮಣಕಾರದ್ದೇ ದರ್ಬಾರು. ಅಂತಹವರ ಸಾಲಿಗೆ ಉತ್ತರಾಖಂಡದ ರಾಜ್ಯಪಾಲರಾದ ಮಾರ್ಗರೆಟ್ ಆಳ್ವಾ ಅವರ ಪುತ್ರ ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣ್ ಸೇರಿದ್ದಾರೆ. ಸರ್ಕಾರಿ ಜಮೀನು ಕಾಲುದಾರಿ ಒತ್ತುವರಿ ಮಾಡಿ ರೈತರಿಗೆ ಕೊಡಬಾರದ ಕಷ್ಟ ಕೊಟ್ಟು ಹಾಕಬಾರದ ಕೇಸು ಹಾಕಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯವನ್ನ ಕತ್ತಲಿಗೆ ನೂಕಿದ ಅತಿಗಣ್ಯ ಅತಿಕ್ರಮಣಕಾರರ ನೀಚತನದ ಕೆಲಸ ಮಾಡಿದ್ದಾರೆ. ಕನಕಪುರ ತಾಲೂಕಿನ ದೇವರಹಳ್ಳಿ ಗ್ರಾಮದ ಮರಳವಾಡಿ ಹೋಬಳಿಯಲ್ಲಿ ಈ ರೀತಿಯ ದೌರ್ಜನ್ಯ ನಡೆದಿದೆ. ಇಲ್ಲಿನ ಸುಮಾರು 1 ಎಕರೆ 10 ಗುಂಟೆ ಭೂಮಿಯಲ್ಲಿ ಗ್ರಾಮ ಠಾಣ ಇತ್ತು. ಇದಕ್ಕೆ ಹೊಂದಿಕೊಂಡಂತೆ ಸುಮಾರು 1.5 ಕಿಲೋಮೀಟರ್ ಉದ್ದದ ಸಾರ್ವಜನಿಕ ಬಳಕೆಯ ಕಾಲುದಾರಿ ಹಾಗೂ ಓಣಿ ಕೂಡ ಇತ್ತು. ಇವಿಷ್ಟು ಸರ್ಕಾರಕ್ಕೆ ಸೇರಿದ ಜಮೀನು. ಇದಕ್ಕೆ ಸ್ಪಷ್ಟ ದಾಖಲೆಗಳು ಸರ್ಕಾರದ ಬಳಿ ಇವೆ. ಮಣ್ಣಿನ ಮಕ್ಕಳ ದಾರಿಯನ್ನೇ ನುಂಗಿದವರಲ್ಲಿ ನಿರಂಜನ್ ಥಾಮಸ್ ಆಳ್ವಾ ಪ್ರಮುಖರು. ಇವರು ಉತ್ತರಾಖಂಡದ ರಾಜ್ಯಪಾಲೆ ಕಾಂಗ್ರೆಸ್ ನಾಯಕಿ ಮಾರ್ಗರೆಟ್ ಆಳ್ವಾ ಅವರ ಪುತ್ರ. ಕಾನೂನನ್ನ ಚೆನ್ನಾಗಿ ಅರಿತಿರುವ ಇವರಿಗೆ ಅದ್ಯಾಕೋ ಸಾರ್ವಜನಿಕ ದಾರಿ ಒತ್ತುವರಿ ಮಾಡೋದು ತಪ್ಪು ಅನ್ನಿಸ್ಲೇ ಇಲ್ಲ. ಇನ್ನು ಮಾಜಿ ಶಾಸಕ ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣ ಅವರು ಕಾಲುದಾರಿ ಹಾಗೂ ಇಡೀ ಗ್ರಾಮ ಠಾಣ ಆಕ್ರಮಿಸಿ ಅಲ್ಲಿ ಅದ್ಭುತವಾದ ಮಾವಿನ ತೋಟವನ್ನೇ ಬೆಳೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವಿಜಯಲಕ್ಷ್ಮಿ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯಲಕ್ಷ್ಮಿ, ಏನು ಮರಳವಾಡಿ ಹೋಬಳಿಯಲ್ಲಿ ಏನು ಸಾರ್ವಜನಿಕರ ಬಳಕೆಗೆ ಬಿಟ್ಟಿದ್ದಂತಹ ಸರ್ಕಾರಿ ಜಾಗವನ್ನ ಅತಿಕ್ರಮಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಈ ಆರೋಪ ಯಾರ್ಯಾರ ಮೇಲೆ ಮಾಡಲಾಗ್ತಾ ಇದೆ? ಸೌಮ್ಯ, ಪ್ರಮುಖವಾಗಿ ಇಲ್ಲಿ ಆರೋಪ ಇರೋದು ಉತ್ತರಾಖಂಡದ ರಾಜ್ಯಪಾಲರಾಗಿರುವಂತ ಮಾರ್ಗರೆಟ್ ಆಳ್ವಾ ಮಗ ನಿರಂಜನ್ ಥಾಮಸ್ ಆಳ್ವಾ, ಅದೇ ರೀತಿ ಬಿಜೆಪಿ ನಾಯಕರಾಗಿರುವಂತ ಅಶ್ವಥ್ ನಾರಾಯಣ, ಅದೇ ರೀತಿ ನಿಖಿಲ್ ಕುಮಾರ್ ಅನ್ನುವರ ಮೇಲೆ ದೊಡ್ಡ ಆರೋಪ ಇದೆ. ಇವ್ರು ಏನಂದ್ರೆ ಕಳೆದ ಹಲವು ದಶಕಗಳಿಂದ ಈ ಒಂದು ಕಾಲುದಾರಿಯನ್ನ ಜನರು ಬಳಸ್ತಿದ್ರು. ಅದನ್ನ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಬೇಲಿ ಹಾಕೊಂಡು ಆ ಕಾಲುದಾರಿ ಮತ್ತು ಗ್ರಾಮ ಠಾಣವನ್ನು ನುಂಗಿದಂತಹ ಆರೋಪನ ಎದುರಿಸಿದ್ದಾರೆ. ಓಕೆ ವಿಜಯಲಕ್ಷ್ಮಿ, ಈಗ ಇದು ಸರ್ಕಾರದ ಜಾಗ, ಹಾಗೆ ಅದಕ್ಕೆ ಸ್ಪಷ್ಟವಾದ ದಾಖಲೆಗಳಿದ್ರೂ ಕೂಡ ರೈತರು ಈ ಬಗ್ಗೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ವಾ? ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ದೂರನ್ನ ದಾಖಲಿಸಿಲ್ವಾ? ಹೇಗೆ? ಸೌಮ್ಯ, ಹೌದು, ಇದು ಸ್ಪಷ್ಟವಾಗಿ ದಾಖಲೆಗಳ ಮೂಲಕ ಗೊತ್ತಾಗುತ್ತೆ ಇದು ಸರ್ಕಾರಿ ಜಾಗ ಅಂತ. ಅಂದ್ರೆ 1 ಎಕರೆ 10 ಗುಂಟೆ ಗ್ರಾಮ ಠಾಣ ಬೇರೆ ಇತ್ತು. ಜೊತೆಗೆ ಅದಕ್ಕೆ ಹೊಂದಿಕೊಂಡಂತೆ ಸುಮಾರು 1.5 ಕಿಲೋಮೀಟರ್ ಉದ್ದದ ಕಾಲ್ದಾರಿ ಮತ್ತು ಓಣಿ ಇತ್ತು. ಈ ಗ್ರಾಮ ಠಾಣವನ್ನ ಹಲವು ವರ್ಷಗಳ ಹಿಂದೆನೆ ಅಲ್ಲಿನ ಶಾನ್ ಭೋಗರು ದೌರ್ಜನ್ಯದ ಮೂಲಕ ರೈತರನ್ನ, ಅಂದ್ರೆ ಆ ಒಂದು ಗ್ರಾಮ ಠಾಣದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸ್ತಿದ್ವು. ಅದನ್ನ ದೌರ್ಜನ್ಯದ ಮೂಲಕ ಓಡಿಸ್ಬಿಟ್ರು. ಆವಾಗ ಆ ರೈತರು ಏನ್ ಮಾಡಿದ್ರು, ಗುಡ್ಡದ ತಪ್ಪಲಲ್ಲಿ ಮನೆಗಳನ್ನ ಮಾಡಿಕೊಂಡು ಕಾಡು ಪ್ರಾಣಿಗಳಿಗೆ ಹೆದರಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದೆ ಕಷ್ಟಪಟ್ಟು ಹಲವು ದಶಕಗಳಿಂದ ವಾಸಿಸ್ತಿದ್ರು. ಇಷ್ಟು ಕಷ್ಟ ಅನುಭವಿಸಿದ್ರು ಕೂಡ ಈ ಕಾಲುದಾರಿ ಏನಿತ್ತು, ಈ ಕಾಲುದಾರಿಯನ್ನೇ ಬಳಸ್ಕೊಂಡು ನಗರದ ಸಂಪರ್ಕವನ್ನ ಪಡೆದಿದ್ರು. ಆದ್ರೆ ಕೊನೆಗಾಗುವ ಈಗ ತಮ್ಮ ಸ್ವಾರ್ಥ ಸಾಧನೆ ಮಾಡ್ಲಿಕ್ಕೋಸ್ಕರ ಮಾರ್ಗರೆಟ್ ಆಳ್ವಾರ ಪುತ್ರ ನಿರಂಜನ್ ಥಾಮಸ್ ಆಳ್ವಾ, ಈ ಅಶ್ವಥ್ ನಾರಾಯಣ್ ಮತ್ತು ಶಾಂತಕುಮಾರ್ ಅವರ ಮಗ ನಿಖಿಲ್ ಕುಮಾರ್ ಅನ್ನುವರು ಈ ಕಾಲ್ದಾರಿಯನ್ನ ಒತ್ತುವರಿ ಮಾಡ್ಕೊಂಡ್ರು. ಈ ಕಾಲ್ದಾರಿ ಒತ್ತುವರಿ ಮಾಡಿದ್ರಿಂದ ತಮ್ಗಿದ್ದ ಒಂದೇ ಒಂದು ಸಂಪರ್ಕ ದಾರಿ ಕೂಡ ಇಲ್ಲದಂತಾಗಿತ್ತು ಈ ರೈತ ಮಕ್ಕಳಿಗೆ. ಹಾಗಾಗಿ ಅವರು ಭಾರಿ ಕಷ್ಟಪಟ್ಟು ಒಂದು ಅಪಾಯಕಾರಿ ಜಾಗದಲ್ಲಿ ಹುಟ್ಟಿ ಬಳಸಿ ತಮ್ಮ ನಗರಕ್ಕೆ ಸಂಪರ್ಕ ಪಡಿತಿದ್ರು. ಅದಲ್ಲದೆ ಕೆಲವೊಂದು ಕಡೆ ತಮ್ಮ ಖಾಸಗಿಯವರ ಜಮೀನಲ್ಲಿ ಹೋಗ್ಬೇಕಾಗಿತ್ತು. ಅಲ್ಲಿ ತಾವು ಫ್ರೀಯಾಗಿ ಕೂಲಿ ಮಾಡ್ಕೊಡ್ತಿದ್ರು. ಮತ್ತೆ ನಾವು ಜಾಗ ಕೊಡಿ, ನಾವು ಕೂಲಿ ಮಾಡ್ಕೊಡ್ತೀವಿ ಅನ್ನುವಂತ ಒಪ್ಪಂದದ ಮೇರೆಗೆ ಆ ಜಾಗನ ಬಳಸ್ತಿದ್ರು. ಆದ್ರೆ ಇಲ್ಲಿ ರಾಜಕೀಯ ದುರುದ್ದೇಶದ ಕಾರಣದಿಂದ ಆ ಜಾಗವನ್ನು ಕೂಡ ಈ ರೈತರಿಗೆ ಕಷ್ಟ ಕೊಡಬೇಕು ಅನ್ನುವಂತ ಉದ್ದೇಶದಿಂದಲೇ ಆ ದಾರಿಯನ್ನು ಕೂಡ ಮುಚ್ಚಿ ಹಾಕಿದ್ರು. ಹೀಗಾಗಿ ಭಾರಿ ಕಷ್ಟ ಅನುಭವಿಸಿದ್ರು. ಇದಕ್ಕಿಂತಲೂ ದುರಂತದ ವಿಷಯ ಏನಂದ್ರೆ ಸೌಮ್ಯ, ಮೊನ್ನೆ ಎಕ್ಸಾಮ್, ಏನು ಮಕ್ಕಳಿಗೆ ಒಂದು ಫೈನಲ್ ಎಕ್ಸಾಮ್ ಇತ್ತು. ಆ ಸಂದರ್ಭದಲ್ಲಿ ಆ ಕಾಲುದಾರಿಗೆ ಮುಳ್ಳಿನ ತಂತಿ ಬೇಲಿಯನ್ನ ಹಾಕ್ಬಿಟ್ರು. ಇನ್ನೇನು ಮಕ್ಕಳಿಗೆ ಎಕ್ಸಾಮ್ ಹೋಗಕ್ಕೆ ಒಂದೇ ದಾರಿ, ಇನ್ನೇನ್ ಮಾಡೋದು ಅಂತ ರೈತ ಮಕ್ಕಳು ಏನ್ ಮಾಡೋದು, ಆ ಮುಳ್ಳಿನ ತಂತಿ ಬೇಲಿ ಇದೆ ಅದನ್ನ ಕಟ್ ಮಾಡಿ ಒಳಗೆ ಹೋಗಕ್ ಪ್ರಯತ್ನ ಪಟ್ರು. ಆ ಸಂದರ್ಭದಲ್ಲಿ ನಿಖಿಲ್ ಕುಮಾರ್ ಅನ್ನೋರು ಇದು ಅತಿಕ್ರಮ ಪ್ರವೇಶ, ರೈತರು ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ನಮ್ಮ ತೋಟಕ್ಕೆ ಅನ್ನುವಂಥದ್ದನ್ನ ಅತಿಕ್ರಮ ಪ್ರವೇಶದ ಕೇಸ್ ಬೇರೆ ದಾಖಲಿಸಿದ್ರು. ಈ ಮೂಲಕ ಪೊಲೀಸರ ಗಮನಕ್ಕೂ ಬಂದಿತ್ತು ಇಲ್ಲೊಂದು ಪ್ರಕರಣ ನಡೀತಾ ಇದೆ ಅಂತ. ಆ ಸಂದರ್ಭದಲ್ಲಿ ಆ ರೈತ ಮಕ್ಕಳ ಮೇಲೆ ಅತಿಕ್ರಮಣದ ಒಂದು ಕೇಸ್ ಹಾಕಿದ ಪರಿಣಾಮ ಅಲ್ಲಿದ್ದ 20 ಮಕ್ಕಳು
ಪರೀಕ್ಷೆ ಬರೀಲಿಕ್ಕೆ ಆಗ್ಲಿಲ್ಲ. ಅವರು ಇಲ್ಲಿ 1 ವರ್ಷ ಕಲ್ತಂತ ಒಂದು ಯಾವುದೇ ನಮ್ಗೆ ಪರೀಕ್ಷೆ ಕೂರದ ಕಾರಣ ಅವ್ರು ಫೇಲ್ ಆದ್ರು. ಹಾಗಾಗಿ 20 ಮಕ್ಕಳ ಭವಿಷ್ಯ ಹಾಳಾಗಿ ಹೋಯ್ತು. ಈ ರೀತಿ ಅಂದ್ರೆ ಒಂದು ಸರ್ಕಾರಿ ಭೂಮಿನ ನುಂಗಿ ಹಾಕಿದ್ದು, ಇನ್ನೊಂದು ಈ ರೀತಿ ರೈತ ಮಕ್ಕಳಿಗೆ ದೌರ್ಜನ್ಯ ಎಸಗಿ ಅವರ ಭವಿಷ್ಯವನ್ನೇ ಹಾಳು ಮಾಡಿದಂತ ಆರೋಪ ಇವ್ರ ಮೇಲಿದೆ. ಪೊಲೀಸರಿಗೆ ಮತ್ತು ಪಂಚಾಯತಿಗೆ ಸಾಕಷ್ಟು ಬಾರಿ ದೂರು ಕೊಟ್ಟರು ಕೂಡ ಇಲ್ಲಿ ರಾಜಕೀಯ ದುರುದ್ದೇಶ ಇರೋದ್ರಿಂದ ಅವರ ಯಾವ ಕೂಗಿಗೂ ಕೂಡ ಅಂದ್ರೆ ಇದು ಹಿಂದೆ PGR ಸಿಂಧ್ಯಾ ಅವರು ಇದ್ದಂತಹ ಸಮಸ್ಯೆ. ಆಮೇಲೆ ಕುಮಾರಸ್ವಾಮಿ ಅವರು ಬಂದ್ರು, ಹೀಗೆ ದೇವೇಗೌಡರು ಬಂದ್ರು, ಎಲ್ರಿಗೂ ಕೂಡ ದೂರು ಕೊಟ್ಟರು, ಎಲ್ರಿಗೂ ಕೂಡ ತಮ್ಮ ಮನವಿಯನ್ನು ಮಾಡಿದ್ರು ಕೂಡ ಯಾವುದೇ ಒಂದು ಅವರಿಗೆ ಪ್ರಯೋಜನ ಆಗಿಲ್ಲ. ವಿಜಯಲಕ್ಷ್ಮಿ, ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರೂ ಕೂಡ ಸರ್ಕಾರ ಯಾಕೆ ಕಣ್ಮುಚ್ಚಿ ಕುಳಿತಿದೆ? ಈ ರೀತಿ ಬಡ ರೈತ ಮಕ್ಕಳ ಕಣ್ಣೀರು ಸರ್ಕಾರಕ್ಕೆ ಕಾಣ್ತಾ ಇಲ್ವಾ? ಉನ್ನತ ಅಧಿಕಾರದಲ್ಲಿರುವಂತಹ ಜನರಿಗೆ ಮಾರ್ಗದರ್ಶಕರಾಗಿರುವಂತಹ ಅಧಿಕಾರಿಗಳಾಗಿರ್ಬಹುದು, ಉನ್ನತ ದರ್ಜೆಯಲ್ಲಿರುವಂತಹ ರಾಜಕಾರಣಿಗಳಾಗಿರ್ಬಹುದು, ಯಾಕೆ ಹಿಂಗ್ ಮಾಡ್ತಿದ್ದಾರೆ? ಬಡವರ ಕಣ್ಣಿಗೆ ಬೆಲೆನೇ ಇಲ್ವಾ? ಸ್ವಾಮಿ, ಏನಾಗಿದೆ ಅಂದ್ರೆ ಇಷ್ಟು ದಶಕಗಳಿಂದ ಇವರು ಹೋರಾಟ ಮಾಡ್ತಾನೆ ಬಂದ್ರು. ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳ ಹತ್ರ ತಮ್ಮ ಶಾಸಕರು ಏನಿದ್ದಾರೆ ಅವ್ರಿಗೆ ಕೂಡ ದೂರು ಕೊಟ್ಟರು, ಯಾವುದೇ ಪ್ರಯೋಜನ ಆಗಿಲ್ಲ. ಕೊನೆಗೆ ರೈತರಂದ್ರೆ ಇಲ್ಲಿ ಅನಕ್ಷರಸ್ಥರು ಇರೋದು, ಅದು ಅಲ್ಲದೆ ದಾಖಲೆಗಳು ಇವರಿಗೆ ಸಿಗ್ತಾ ಇರ್ಲಿಲ್ಲ. ಅದು ಕಾಲುದಾರಿ ಸರ್ಕಾರಕ್ಕೆ ಸೇರಿರುವಂತದ್ದು ಅಥವಾ ಖಾಸಗಿಯವರಿಗೆ ಸೇರಿರುವಂತದ್ದ ಅಂತ. ಸೊ ಏನ್ ಮಾಡೋದು, ತಮ್ಮ ಒಂದು ಹೋರಾಟಕ್ಕೆ ಏನಾದ್ರೂ ಒಂದು ಬೆಲೆ ಸಿಗ್ಲೇಬೇಕು ಅಂತ ರೈತ ಮುಖಂಡರನ್ನ ಅಪ್ರೋಚ್ ಆದಾಗ ರೈತ ಮುಖಂಡರು, ಅಲ್ಲಿ ತಿಳಿದಿರುವಂತ ರೈತ ಮುಖಂಡರು ಇಲ್ಲಿ ಕಾನೂನು ದಾಖಲೆಗಳನ್ನ ತಗೊಂಡ್ರು. ಆಮೇಲೆ ರೈತರೇ ಹೇಳೋ ಪ್ರಕಾರ ಕನಕಪುರಕ್ಕೆ ಇಷ್ಟವರೆಗೆ ಯಾವುದೇ ಒಳ್ಳೆ ತಹಶೀಲ್ದಾರ್ ಬಂದಿರ್ಲಿಲ್ಲ. ಹಾಗೆ ತಹಶೀಲ್ದಾರ್ ಅಪ್ರೋಚ್ ಆದ್ರೂ ಕೂಡ ನಮ್ಗೆ ಯಾವುದೇ ನ್ಯಾಯ ಸಿಗಲಿಲ್ಲ. ಆದ್ರೆ ಈ ಬಾರಿ ಪ್ರಜ್ಞಾ ಅನ್ನುವಂತ ತಹಶೀಲ್ದಾರ್ ಬಂದಿದ್ದು. ಇವರು ಈ ರೈತರ ಒಂದು ಕೂಗಿಗೆ ಬೆಲೆ ಕೊಟ್ಟು ಅಲ್ಲಿನ ದಾಖಲೆಗಳನ್ನೆಲ್ಲ ಪರೀಕ್ಷಿಸಿ, ಅಲ್ಲಿ ಸ್ಥಳ ಪರೀಕ್ಷಿಸಿ, ಇದು ಸರ್ಕಾರಕ್ಕೆ ಸೇರಿದ ಭೂಮಿ, ಮತ್ತೆ ಈ ಗ್ರಾಮ ಠಾಣನೂ ಇಲ್ಲಿತ್ತು, ಹಾಗಾಗಿ ಕಾಲುದಾರಿಯನ್ನ ರೈತರಿಗೆ ನ್ಯಾಯಯುತವಾಗಿ ಬಿಟ್ಕೊಡ್ಬೇಕು ಅಂತ ಸ್ಥಳ ಪರಿಶೀಲನೆ ಮಾಡಿ ಆ ಕಾಲುದಾರಿಯನ್ನ ಗುರುತಿಸಿ ಮತ್ತೊಮ್ಮೆ ಸರ್ವೆ ಮಾಡಿ ಕಲ್ಲು ಹಾಕಿ ಈಗ ಅಲ್ಲಿ ರೈತರಿಗೆ ಹೋಗ್ಲಿಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ರೈತರ ಹೋರಾಟದಿಂದಾಗಿ ಮತ್ತು ತಹಶೀಲ್ದಾರರ ಕಾನೂನು ಸಲಹೆಯಿಂದಾಗಿ ಈಗ ಒಂದು ದಾರಿನ ಇವ್ರು ಕಂಡು ಹಿಡಿದಿದ್ದಾರೆ. ಓಕೆ, ಧನ್ಯವಾದ ವಿಜಯಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗೆ.